ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಸಮಸ್ತ ಶಿವಭಕ್ತರಿಗೆ ಮಹಾಶಿವರಾತ್ರಿಯ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ, ಕಳೆದ ವಾರ ಬೀದರ ಜಿಲ್ಲೆಯಲ್ಲಿ ರಾಜಕೀಯವಾಗಿ ಅನೇಕ ಘಟನಾವಳಿಗಳನ್ನು ನಡೆದಿದ್ದನ್ನು ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ. ನನ್ನ ಕಳೆದ 10 ವರ್ಷಗಳ ಅವಧಿಯ ಸತತ ಪ್ರಯತ್ನದಿಂದ ನರೇಂದ್ರ ಮೋದಿಯವರ ಕೊಡುಗೆಯಾಗಿ ಪಾಪನಾಶ ಲಿಂಗದ ಅಭಿವೃದ್ಧಿಗಾಗಿ ಸುಮಾರು 22.5 ಕೋಟಿ ಪ್ರಸಾದ ಯೋಜನೆಯಲ್ಲಿ ಮಂಜೂರಾತಿಯನ್ನು ಮಾಡಿಸಿ, ಟೆಂಡರನ್ನು ಆಗಿ ಪ್ರಧಾನಮಂತ್ರಿಗಳ ಶುಭ ಹಸ್ತದಿಂದ ಶಂಕುಸ್ಥಾಪನೆ ನೆರವೇರಿಸಿ ಕೆಲಸ ಪ್ರಾರಂಭವಾದಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಶಂಕುಸ್ಥಾಪನೆಯನ್ನು ಮಾಡಬೇಕನ್ನುವಂಥ ದುಸ್ಸಾಹಸವನ್ನು ಮೆರೆದಿದ್ದಾಗ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು ಇದನ್ನು ಪತ್ರಿಕೆಗಳಲ್ಲಾಗಲಿ ಸಮಾಜದಲ್ಲಿ ಚರ್ಚೆಯಲ್ಲಾಗಲಿ ಕ್ರೆಡಿಟ್ ವಾರ್ ಅನ್ನುವಂಥದ್ದನ್ನು ಕೇಳಿದ್ದೀನಿ. ಇದು ಕ್ರೆಡಿಟ್ ವಾರ್ ಅಲ್ಲ, ಇದು ಸತ್ಯ ಮತ್ತು ಅಸತ್ಯದ ಮಧ್ಯದಲ್ಲಿ ಹೋರಾಟ, ಧರ್ಮ ಮತ್ತು ಅಧರ್ಮದ ಮಧ್ಯದಲ್ಲಿ ಇದು ಹೋರಾಟ. ಹೀಗಾಗಿ ನಾವೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮುಖಂಡರುಗಳು ಪಾಪನಾಶ ದೇವಸ್ಥಾನಕ್ಕೆ ಅಭಿಷೇಕವನ್ನು ಮಾಡಬೇಕನ್ನುವಂಥ ನಮ್ಮ ಕಾರ್ಯಕ್ರಮಕ್ಕೆ ಯಥಾವತ್ತಾಗಿ ಕಾಂಗ್ರೆಸ್ಸಿನ ಹಿಂದೂ ವಿರೋಧಿಯ ಮಾನಸಿಕತೆ ನಮ್ಮನ್ನು ಅಭಿಷೇಕ ಮಾಡಲಿಕ್ಕೆ ಬಿಡಲಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ನಾವು ಜಿಲ್ಲಾಡಳಿತ ವಿರುದ್ಧ, ಉಸ್ತುವಾರಿ ಸಚಿವರ ವಿರುದ್ಧವಾಗಿ ನಾವು ಹೋರಾಟಕ್ಕೆ ಇಳಿಬೇಕಾಯಿತು. ಮತ್ತು ಆ ಹೋರಾಟದ ಪ್ರತಿಫಲ ಅವರಿಗೆ ಯಾವ ರೀತಿಯನ್ನು ಬಿಸಿ ಮುಟ್ಟಿಸಿದಂತ ಕೂಡ ಇವತ್ತು ಇಡೀ ಜಿಲ್ಲೆಯಲ್ಲಿ ಚರ್ಚೆಯಾಗಿದೆ. ನಾನು ಈಶ್ವರ್ ಖಂಡ್ರೆ ಅವರಿಗೆ ಒಂದೇ ಮಾತು ಹೇಳಕ್ಕನೆ ಇಷ್ಟಪಡ್ತೀನಿ. ತಾವುಗಳು ಈಗ 4ನೇ ಅವಧಿಗೆ ಆಯ್ಕೆಯಾಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಸುಮಾರು 2.25 ವರ್ಷಗಳಿಂದ ಕರ್ನಾಟಕದಲ್ಲಿ ನಿಮ್ಮ ಸರ್ಕಾರ ಇದೆ. ನಾನು ನಿಮ್ಮನ್ನು ಪ್ರಶ್ನೆಯನ್ನು ಮಾಡ್ತೀನಿ. ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಶಬ್ದವನ್ನು ಬಳಸ್ತೀವಿ, ಏನಾದರೂ ಸಾಧನೆಯನ್ನು ಮಾಡಿದರೆ ನೀ ಏನು ಕಿಸ್ದಿದ್ದಪ್ಪ ಅಂತ. ಹೀಗಾಗಿ ಈಶ್ವರ್ ಖಂಡ್ರೆ ಅವರೇ, ಕಳೆದ 2.25 ವರ್ಷದಲ್ಲಿ ನಿಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಿಂದ ಬೀದರ ಜಿಲ್ಲೆಯಲ್ಲಿ ನೀವೇನು ಕಿಸ್ದಿರಿ ಅನ್ನುವಂಥದ್ದನ್ನು ಬೀದರ ಜನತೆಗೆ ಹೇಳಬೇಕಂತ ಕೇಳ್ತೀನಿ. ನಿಮ್ಮ ಹೆಸರು ಈಶ್ವರ್ ಇದ್ದಿದ್ರೂ ಕೂಡ ನಿಮ್ಮ ನಡವಳಿಕೆಯಲ್ಲಿ ಆ ಈಶ್ವರನ ಭಾವಗಳಾಗಲಿ ಅಥವಾ ಶುದ್ಧ ನಡೆಯಾಗಲಿ ಎಲ್ಲಿನೂ ನಾವು ಕಾಣ್ತಾ ಇಲ್ಲ. ಅದೇ ರೀತಿ ನಿಮ್ಮ ತಮ್ಮ ಅಮರ್ ಖಂಡ್ರೆ DCC ಬ್ಯಾಂಕಿನ ಅಧ್ಯಕ್ಷರಾಗಿ ಸುಮಾರು 2.5 ವರ್ಷ ಮೇಲಾಯಿತು. ಹೀಗಾಗಿ DCC ಬ್ಯಾಂಕಿನಲ್ಲಿ ಕೂಡ ನಿಮ್ಮ ತಮ್ಮ ಅಮರ್ ಏನು ಕಿಸ್ದಿದ್ದಾರೆ ಅನ್ನುವಂಥದ್ದನ್ನು ಬೀದರ್ ಜಿಲ್ಲೆಯ ರೈತರಿಗೆ ಮತ್ತು ಉದ್ಯೋಗಸ್ಥರಿಗೆ ತಿಳಿಸ್ಬೇಕನ್ನುವಂಥದ್ದನ್ನು ನಾನು ಪ್ರಶ್ನೆಯನ್ನು ಮಾಡ್ತೀನಿ. ಅದೇ ರೀತಿ ನಿಮ್ಮ ಮಗ ಸಾಗರ್ ಸಂಸದನಾಗಿ 1.25 ವರ್ಷ ಆಯಿತು. 1.25 ವರ್ಷದಲ್ಲಿ ಏನು ಕಿಸ್ದಾರ ಅನ್ನುವಂಥದ್ದನ್ನು ಕೂಡ ಬೀದರ್ ಜಿಲ್ಲೆಯ ಜನತೆಗೆ ನೀವು ಹೇಳಬೇಕಾಗಿದೆ. ಹೀಗಾಗಿ ಕೇವಲ ನಾನು ಮಾಡಿರೋಂಥ ಯೋಜನೆಗಳನ್ನು ತಂದಿರುವಂಥ ಯೋಜನೆಗಳಿಗೆ ನೀವೇನಾದರೂ ಶ್ರೇಯಸ್ ತಗೊಳ್ಳಿಕ್ಕೆ ಹೋಗಿದರೆ ಯಾವುದೇ ಕಾರಣಕ್ಕೆ ನಾವು ಬಿಡುವುದಿಲ್ಲ ಮತ್ತು ಬೀದರ್ ಜಿಲ್ಲೆಯ ಜನತೆ ಅದಕ್ಕೆ ಎಂದಿನೂ ಕೂಡ ಸಮ್ಮತಿಸುವುದಿಲ್ಲ ಅನ್ನುವಂಥದ್ದನ್ನು ನಾನು ನಿಮಗೆ ಕಿವಿ ಮಾತನ್ನು ಹೇಳ್ತೇನೆ. ನೀವು ಮೂಗರು ಈಶ್ವರ್ ಖಂಡ್ರೆ, ಸಾಗರ್ ಖಂಡ್ರೆ, ಅಮರ್ ಖಂಡ್ರೆ, ನಿಮ್ಮ ಜವಾಬ್ದಾರಿಯಲ್ಲಿ ನೀವು ಬೀದರ್ ಜಿಲ್ಲೆ ಏಳಿಗೆಗಾಗಿ ಏನು ಕಿಸ್ದಿರಿ ಅನ್ನುವಂಥದ್ದನ್ನು ಬೀದರ್ ಜಿಲ್ಲೆಯ ಜನತೆಗೆ ಹೇಳಬೇಕನ್ನುವಂಥದ್ದನ್ನು ನಿಮ್ಮನ್ನು ನಾನು ಕೇಳ್ಕೊಳ್ತೇನೆ. ಹಾಗೆ ಬೀದರ್ ಜಿಲ್ಲೆಯ ಜನತೆಯಲ್ಲಿ ನಾನು ಇವತ್ತು
5,40,000 ಮತಗಳನ್ನು ನನಗೆ ಜನ ಹಾಕಿದ್ದಾರೆ. ನಾನು ಸೋತಿದ್ರೂ ಕೂಡ ಅವರ ಧ್ವನಿಯಾಗಿ, ಅವರ ನ್ಯಾಯಕ್ಕಾಗಿ ಸದಾ ನಾನು ಸಿದ್ಧನಿದ್ದೇನೆ ಮತ್ತು ಹೋರಾಟಕ್ಕೆ ನಾನು ಯಾವಾಗಲೂ ಜನಪರವಾದಂಥ ಕಾಳಜಿಯನ್ನು ವಹಿಸಿ ನಾನು ಹೋರಾಟವನ್ನು ಮುಂದುವರಿಸ್ತೀನಿ ಅನ್ನುವಂಥದ್ದನ್ನು ನಾನು ಎಲ್ಲರಲ್ಲಿ ನನ್ನ ವಿಷಯವನ್ನು ತಿಳಿಸ್ತೀನಿ. ಧನ್ಯವಾದಗಳು. ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಶಿವರಾತ್ರಿಯ ಶುಭಾಶಯಗಳು. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.